ಭಾರತದ ಚರಿತ್ರೆಯಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನ ಚರಿತ್ರೆಯಲ್ಲೇ ಘಟಿಸಿದ ಒಂದು ಸೋಜಿಗ ಅಂದರೆ ಗಾಂಧೀಜಿ. ಗಾಂಧಿಯವರು ನಮ್ಮನ್ನು ಆಗಲಿ 78 ವರ್ಷ ಆಗಿದೆ, 78 178 ವರ್ಷಗಳಾಗಲಿ, 1000 ವರ್ಷಗಳಾಗಲಿ, ಕಡೆಗೆ ಈ ಭೂಮಿಯ ಮೇಲೆ ಮನುಷ್ಯ ಕುಲ ಎಲ್ಲಿಯ ತನಕ ಇರುತ್ತೋ ಅಲ್ಲಿಯ ತನಕನೂ ಗಾಂಧಿಯ ಪ್ರಭಾವ ಇದ್ದೇ ಇರುತ್ತೆ. ಕತ್ತಲೆಯ ಬಯಲಲ್ಲಿ ಬೆತ್ತಲೆಯ ಬೆಳಕೆ ಇದೆ, ಬದುಕಿನಲ್ಲೇ ಬೆಳೆಯಲಿದೆ ಗಾಂಧಿ ಸತ್ಯ. ಕತ್ತಲೆಯ ಬಯಲಲ್ಲಿ ಬೆತ್ತಲೆಯ ಬೆಳಕೆ ಇದೆ, ಬದುಕಿನಲ್ಲೇ ಬೆಳೆಯಲಿದೆ ಗಾಂಧಿ ಸತ್ಯ ಎನ್ನುವಂಥ ವರಕವಿ ಬೇಂದ್ರೆಯವರ ಕವಿವಾಣಿಯಂತೆ ಸುಳ್ಳು, ದುರಾಸೆ, ಹಿಂಸೆ ಜಾಸ್ತಿ ಆಗ್ತಾನೇ ಹೋಗ್ತಾ ಇರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಗಾಂಧಿಯ ಬದುಕು ನಾವಿಂದು ಕಟ್ಟಲೇಬೇಕಾಗಿರ್ತಕ್ಕಂಥ ಮಾನವೀಯ ಸಮಾಜಕ್ಕೆ ಕೈದೀವಿಗೆ ಆಗಬಲ್ಲದು. ಅಷ್ಟೇ ಅಲ್ಲ, ಗಾಂಧಿಯ ಬದುಕು ಮತ್ತು ಮಾತುಗಳು ನಕ್ಷತ್ರ ಮಾಲೆಯಂತೆ ಸದಾ ನಮ್ಮ ಆದಿಯನ್ನು ಬೆಳಗುವಂಥ ಶಕ್ತಿಯನ್ನು ಹೊಂದಿವೆ ಅನ್ನೋದನ್ನು ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಇಂಥ ವ್ಯಕ್ತಿತ್ವಕ್ಕೆ ಕನ್ನಡದ ಕವಿಗಳು ಮಾರು ಹೋಗಿದ್ದಾರೆ, ಮಣಿದಿದ್ದಾರೆ. ವರಕವಿ ಬೇಂದ್ರೆಯವರು ಗಾಂಧಿಯವರ ವ್ಯಕ್ತಿತ್ವದ ಬಗ್ಗೆ, ಅವರ ಸಾವಿನ ಬಗ್ಗೆ, ಅವರ ಚಿಂತನೆಗಳ ಬಗ್ಗೆ, ಕಡೆಗೆ ಅವರ ಚಿಂತನೆಗಳನ್ನು ಅಪಮೌಲ್ಯಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರೋದ್ರ ಬಗ್ಗೆನೂ ಕೂಡ ಅನೇಕ ಪದ್ಯಗಳನ್ನ ಬರೆದಿದ್ದಾರೆ. ನಾನು ಇವತ್ತು ಓದ್ತಾ ಇರೋ ಶ್ರದ್ಧಾಂಜಲಿ ಅನ್ನೋ ಪದ್ಯವನ್ನು ಬೇಂದ್ರೆಯವರು ಆಕಾಶವಾಣಿಗೋಸ್ಕರ 1956ರಲ್ಲಿ ಬರೆದಿದ್ದು. ಈ ಪದ್ಯ ಅವರ ಸೂರ್ಯಪಾನ ಅನ್ನುವ ಸಂಕಲನದಲ್ಲಿ ಪ್ರಕಟ ಆಗಿದೆ. ಈ ಪದ್ಯದಲ್ಲಿ ಬೇಂದ್ರೆಯವರು ಅತ್ಯಂತ ಸ್ಪಷ್ಟವಾಗಿ ಬರೀತಾರೆ, ಗಾಂಧಿಯನ್ನು ಗುಂಡು ಹಾಕಿ ದೈಹಿಕವಾಗಿ ಕೊಂದಿರಬಹುದು, ಆದರೆ ಗಾಂಧಿ ಯಾವತ್ತಿಗೂ ಅಮರ ಅಂತ. ಗಾಂಧಿಯನ್ನು ದೈಹಿಕವಾಗಿ ಕೊಂದಿದ್ರೂ ನಿಜವಾಗಿ ಸಾವನ್ನು ಅಪ್ಪಿದ್ದು ಹಿಂಸೆ ಅನ್ನುವ ಅರ್ಥದಲ್ಲಿ ಈ ಪದ್ಯವನ್ನು ಬರೀತಾರೆ. ಈ ಪದ್ಯವನ್ನು ನಾನು ಓದ್ತೀನಿ, ಕೇಳಿ. ಶ್ರದ್ಧಾಂಜಲಿ. ಹಿಂಸೆ ಕೊನೆಗೆ ಅಹಿಂಸೆಯನ್ನು ಗುಂಡು ಹಾಕಿ ಕೊಂದಿತೋ, ತನ್ನ ಕೊಲೆಯ ಕೊನೆಗಾಣಿಸಿ ಇಮಗೆ ಶರಣು ಬಂದಿತು. ಹಿಂಸೆ ಕೊನೆಗೆ ಅಹಿಂಸೆಯನ್ನು ಗುಂಡು ಹಾಕಿ ಕೊಂದಿತೋ, ತನ್ನ ಕೊಲೆಯ ಕೊನೆಗಾಣಿಸಿ ಇಮಗೆ ಶರಣು ಬಂದಿತು. ಅಯ್ಯೋ ಇವನು ಅಮರ, ನಾನೇ ತಾನೇ ಸತ್ಯ ಎಂದಿತೋ, ನಾನೇ ಸತ್ಯ ಎಂದಿತೋ. ಹಿಂಸೆ ಕೊನೆಗೆ ಅಹಿಂಸೆಯನ್ನು ಗುಂಡು ಹಾಕಿ ಕೊಂದಿತೋ, ತನ್ನ ಕೊಲೆಯ ಕೊನೆಗಾಣಿಸಿ ಇಮಗೆ ಶರಣು ಬಂದಿತೋ, ಇಮಗೆ ಶರಣು ಬಂದಿತೋ. ಗಾಂಧಿ ದೇಹ ಸುಟ್ಟ ಬೆಳಕು ಜಗದ ತಮವ ಕಳೆದಿದೆ, ಗಾಂಧಿ ಹೋದರೆಂಬ ಸುದ್ದಿ ಬಾನ ತುಂಬಿ ಉಳಿದಿದೆ. ಗಾಂಧಿ ದೇಹ ಸುಟ್ಟ ಬೆಳಕು ಜಗದ ತಮವ ಕಳೆದಿದೆ, ಗಾಂಧಿ ಹೋದರೆಂಬ ಸುದ್ದಿ ಬಾನ ತುಂಬಿ ಉಳಿದಿದೆ. ಗಾಂಧಿ ಗಂಧ ದಿಗ್ದಿಗಂತ ಕೀರ್ತಿ ರೂಪ ತಳೆದಿದೆ, ಕೀರ್ತಿ ರೂಪ ತಳೆದಿದೆ. ಹಿಂಸೆ ಕೊನೆಗೆ ಅಹಿಂಸೆಯನ್ನು ಗುಂಡು ಹಾಕಿ ಕೊಂದಿತೋ, ತನ್ನ ಕೊಲೆಯ ಕೊನೆಗಾಣಿಸಿ ಇಮಗೆ ಶರಣು ಬಂದಿತೋ, ಇಮಗೆ ಶರಣು ಬಂದಿತೋ. ತೀರ್ಥಗಳ ಪವಿತ್ರ ಮಾಡಿದಂಥ ತೀರ್ಥರೂಪನು, ಯಜ್ಞವಾದ ಬಾಳಿನಲ್ಲಿ ತಾ ಸುಖಸ್ವರೂಪನು. ತೀರ್ಥಗಳ ಪವಿತ್ರ ಮಾಡಿದಂಥ ತೀರ್ಥರೂಪನು, ಯಜ್ಞವಾದ ಬಾಳಿನಲ್ಲಿ ತಾ ಸುಖಸ್ವರೂಪನು. ಸೋಲನೆಲ್ಲ ಗೆಲುವುಗೊಳಿಸಿ ಮುಕ್ತನಾದ ಭೂಪನು, ಸೋಲನೆಲ್ಲ ಗೆಲುವುಗೊಳಿಸಿ ಮುಕ್ತನಾದ ಭೂಪನು, ಮುಕ್ತನಾದ ಭೂಪನು. ಹಿಂಸೆ ಕೊನೆಗೆ ಅಹಿಂಸೆಯನ್ನು ಗುಂಡು ಹಾಕಿ ಕೊಂದಿತೋ, ತನ್ನ ಕೊಲೆಯ ಕೊನೆಗಾಣಿಸೆ ಇಮಗೆ ಶರಣು ಬಂದಿತೋ, ಇಮಗೆ ಶರಣು ಬಂದಿತೋ. ಬತ್ತಿ ಸುಟ್ಟು ಹೋದರೇನು, ಬತ್ತಿ ಸುಟ್ಟು ಹೋದರೇನು ಬೆಳಕು ನಂದಿತೆಂಬರೆ, ಹಾಕಿ ಬತ್ತಿ ದೀಪವೆತ್ತಿ ಇರುವ ಜ್ಯೋತಿ ಕಾಂಬರೆ. ಎಣ್ಣೆ ತೀರಿ ತಿನ್ನಬೇಡಿ, ಎಣ್ಣೆ ತೀರಿ ತಿನ್ನಬೇಡಿ, ಬೇರೆ ನೇಹ ತುಂಬರೆ, ಬೇರೆ ನೇಹ ತುಂಬರೆ. ಹಿಂಸೆ ಕೊನೆಗೆ ಅಹಿಂಸೆಯನ್ನು ಗುಂಡು ಹಾಕಿ ಕೊಂದಿತೋ, ತನ್ನ ಕೊಲೆಯ ಕೊನೆಗಾಣಿಸಿ ಇಮಗೆ ಶರಣು ಬಂದಿತೋ. ಅಯ್ಯೋ ಇವನು ಅಮರ, ನಾನೇ ತಾನೇ ಸತ್ಯ ಎಂದಿತೋ, ನಾನೇ ಸತ್ಯ ಎಂದಿತೋ. ಹಿಂಸೆ ಕೊನೆಗೆ ಅಹಿಂಸೆಯನ್ನು ಗುಂಡು ಹಾಕಿ ಕೊಂದಿತೋ, ತನ್ನ ಕೊಲೆಯ ಕೊನೆಗಾಣಿಸಿ ಇಮಗೆ ಶರಣು ಬಂದಿತೋ, ಇಮಗೆ ಶರಣು ಬಂದಿತೋ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.